ಬಿಟ್ಟು ಹೋದವರ ಬಗ್ಗೆ ಸುಮ್ಮನೆ ಚಿಂತೆ ಮಾಡೋದನ್ನು ಬಿಟ್ಟು ಭವಿಷ್ಯದತ್ತ ಹೆಜ್ಜೆ ಹಾಕು. ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದ ಆ ಮನಸ್ಸು ಎಲ್ಲಿದ್ದರೂ ಹೇಗಿದ್ದರೂ ಸುಖವಾಗಿರಲಿ ಅಂತ ನೀ ಬಯಸು. ಯಾಕಂದರೆ ಪರರು ನಮ್ಮನ್ನು ಅದೆಷ್ಟೇ ಕಷ್ಟ ನೋವು ಕೊಟ್ಟರೂ ನಾವು ಸುಮ್ಮನಿದ್ದರೂ ಅವರ ಕರ್ಮ ಮಾತ್ರ ಅವರನ್ನು ಸುಮ್ಮನೆ ಬಿಡದು. ಅವರವರ ಕರ್ಮದಂತೆ ಅವರು ಫಲನ ಅನುಭವಿಸುತ್ತಾರೆ. ನಿನ್ನ ಕರ್ಮವು ಶುದ್ಧ ಹಾಗೂ ನಿಸ್ವಾರ್ಥದಿಂದ ಕೂಡಿರಲಿ. ಈ ಜೀವನದ ಬಂಡಿ ನೀ ಬಯಸಿದಂತೆ ಸಾಗಲಾರದು ಅಂತ ನಿನಗೆ ತಿಳಿಯಲಿ. ನೆನಪಿರಲಿ ಈ ನನ್ನ ಒಂದು ಕೊನೆಯ ಮಾತು. ಬರುವಾಗ ಖಾಲಿ, ಹೋಗುವಾಗ ಖಾಲಿ, ಬಂದು ಹೋಗುವುದರ ಮಧ್ಯದಲ್ಲಿ ಕರ್ಮದ ಲೆಕ್ಕ ಒಂದೇ ಬರುವುದು ನಿನ್ನ ಜೊತೆಯಲ್ಲಿ. ನಮಸ್ಕಾರ.